ಹಿರಿಯರು, ಪುರಾಣ ಪಂಡಿತರು, ಶಾಸ್ತ್ರ ಪಂಡಿತರು, ವೇದ ಪಂಡಿತರು, ಹೌದು ಎಲ್ಲಾ ಬಲ್ಲಿರ್ತಕ್ಕಂತ ಹೌದ್ ಮಹಾನ್ ಮಹಾನ್ ಗುರುಗಳ ಪಾದಿಗೆ, ಹಿರಿಯರ ಪಾದಿಗೆ ಕೂಡ ಹೌದಿಪ್ಪ ಶರಣಾರ್ಥಿಯನ್ನು ಹೇಳಿಕೊಂಡು ಹೇಳಿಕೊಂಡು ಬೀರಣ್ಣ ಏನಾಯ್ತ್ರಿಪ್ಪ ಮಾತಾ ಮಹಾತ್ಮರೊಂದ್ ಕಡೆ ಮಾತು ಹೇಳ್ತಾರ. ಏನ್ ಹೇಳ್ತಾರಪ್ಪ ಮಹಾತ್ಮರು ಮಾತಾ ಬಿಟ್ಟಂತ ಹೂವುಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಕಂತಿ ಭಿಕ್ಷೆ ಬೇಡವರೆಲ್ಲ ಜಂಗಮರಲ್ಲ, ಅಲ್ಲ ಅಲ್ಲ ಪುರಾಣ ಹೇಳವರು ಪಂಡಿತರಲ್ಲ, ಹೌದ್ ಕಂತಿ ಭಿಕ್ಷೆ ಬೇಡಿ ತಂದು ಹಾ ಹಿಟ್ಟು ಮಾರಿ ಪ್ರಪಂಚ ಆದ್ರ ಒಂದು ಜೀವನ ನಡೆಸ್ತಿರ್ತಕ್ಕಂಥವನಿಗೆ ಜಂಗಮ ಅನ್ನಕ್ ಬರುದಿಲ್ಲ. ಹೌದ್ ಹೌದು ಮಿಂಚಿದ್ದೆಲ್ಲಾನು ಬಂಗಾರ ಅಲ್ಲ, ಹೊರಗೆಚ್ಚಿ ನೋಡೆಂದ ನಮ್ಮ ಕುಮಾರ ಕಕ್ಕ ಏನಂತ ಮಾತನ್ನ ಹೇಳ್ಯಾರ. ಹೌದ್ ಹೌದು ಯಾಕೆ ಹೇಳ್ಯಾರಪ್ಪ ಈ ಮಾತಾ ಒಳ್ಳೆಯ ಸಹೋದರಿಯರು ಹೌದ್ ಗುರುನಾಥನ ಸೇವಾ ಆಚೆ ಕಡೆ ಮಾಳಿಂಗರಾಯ ಆಯ್ತು, ಬೀರದೇವರಾಯ್ತು, ರೇವಣ ಸಿದ್ದೇಶ್ವರನ ಹಾ ಚರಿತ್ರೆಯನ್ನ ಮತ್ತಿಗೆ ಮುತ್ತಿದಷ್ಟು ಹೌದು ನಮ್ಮ ಹಲಸಂಗಿ ಗ್ರಾಮದ ಕಲಾವಿದರ ಸೇವೆ ನಡೆಸ್ಕೊಂಡು ಹೊಂಟಾರ. ಹೌದು ಅಷ್ಟೇ ಆನಂದದ ಮಾತ, ಹಾನಗಲ್ ಜಿಲ್ಲೆಯ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ತರಿಕೊಪ್ಪ ಗ್ರಾಮದಲ್ಲಿ ಬಾಳು ಬೆಳಗುಂದಿಯವರು ಹಾಡಿ ಧೂಳು ಎಬ್ಬಿಸಿ ಬಿಟ್ರು. ಹೌದ್ ಸರಿಗಮಪ್ಪ ವೇದಿಕೆಯಲ್ಲಿ ಹೋಗಿ ಕೂಡ ಧೂಳು ಎಬ್ಬಿಸಿಬಿಟ್ರು. ಹೌದು ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಿಡ್ತಾರಂತಕ್ಕಂಥ ದಾಟಿಯಲ್ಲಿ ಹೌದು ಅರಕೇರಿ ಸಮೀಪ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಸಮೀಪದಲ್ಲಿ ಇದ್ದಿರ್ತಕ್ಕಂಥ ಹಾ ಬಬಲಾದಿ ಗ್ರಾಮದ ಸಿದ್ದುಗೊಂಡಗೌಡನ ಮಗಳಾಗಿರ್ತಕ್ಕಂಥ ಹೌದ್ ಕೊಂತುಬಾಯಿ ಜನ್ಮೆತ್ತಿ ಬಂದು ಅಮ್ಮೋಗ ಸಿದ್ಧನಿಗೆ ಸೊಸಿಯಾಗಿ ಯಾರಿ ಕೊಂತು ಕುಮಾರಿ ವೀರಮಲಕಾರ ಸಿದ್ಧ 10-13 ದಿವಸದಲ್ಲಿ ತೊಟ್ಟಿಲ್ ಹಾರಿ ಬಂದು ಹೌದು ಆಸಂಗಿ ಮಡ್ಯಾಗ ಚಿನಕೋಲ್ ಆಡಿ ಹಾ ಆ ರೇವ ಯಾರು ತಿಕ್ಕದ ಮಲಕಾರ ಸಿದ್ದೇಶ್ವರನ ಒಂದು ಕಥಾಭಾಗ ತಾಯಿದ ಹಚ್ಚಿಕೊಂಡು ಹೌದು ಆ ದಾಟಿಯಲ್ಲಿ ಹುಟ್ಟಿದ ಊರಿಗೆ ಹೋದರೆ ಕಟ್ಟಿ ಬಿಡ್ತಾರತಕ್ಕಂಥ ದಾಟಿಯಲ್ಲಿ ನಮ್ಮ ಬಸನಾಳ ಕಲಾವಿದರು ಕೂಡ ಒಳ್ಳೆ ಸೇವೆಯನ್ನು ಕೊಟ್ರು. ಹೌದು ಇಲ್ಲಿ ಎರಡೂ ಸರ್ಗಳಲ್ಲಿ ಏನ್ ವಿನಂತಿಪ್ಪ ಅಂತಂದ್ರ, ಏನ್ರಿಪ್ಪ ಏನಂತಿ ಅವರು ಮಾಡಿದಂತ ಪ್ರಶ್ನೆಗೆ ಹಾ ನಿಮಗ ಮುಟ್ಟಿದಟ್ಟ ನೀವ್ ಹೇಳಿನತ್ತ ನೀವ್ ಹೇಳಿಕತ್ತೀರಿ, ಹಾ ನೀವು ಮಾಡಿರ್ತಕ್ಕಂಥ ಪ್ರಶ್ನೆಗೆ ಅವ್ರಿಗೆ ಮತ್ತಿಗೆ ಮುಟ್ಟಿದಟ್ಟ ಅವ್ರು ಮಾಡಿನಂತ ಉತ್ತರ ಕೊಟ್ಟಿನಂತಕ್ಕಂಥ ಮಾತನ್ನ ಹೌದಾ ಹೇಳಿದ್ರಿ. ಹಾ ಇನ್ನ ನಿಮಗ ಏನ ಕಂಡೀಷನ್ ಪಾ ಅಂತಂದ್ರ, ಏನ್ರಿಪ್ಪ ಕಂಡೀಷನ್ ಅಂಬಲ್ನೂರ್ ರೇವಣ ಸಿದ್ಧ ಮಾಸ್ತರ ಹೌದ್ ಬೀರ ದೇವರ ಮಗ ಬಲ್ಲಾಳನಿಗೆ ಹೌದ್ ಪಟ್ಟ ಗಟ್ಟಬೇಕಾದ್ರ ಹಾ ಏನ ನೀವು ಪ್ರಶ್ನೆ ಕೇಳಿರಿ ಅಂತ ಕೇಳಿದ್ರ, ಏನ್ರಿಪ್ಪ ಅದು ಯಾರ ಸಲಹೆಯಿಂದ ಪಟ್ಟಗಟ್ಟಿದ್ರು ಅಂತಕ್ಕಂಥ ಮಾತನ್ನು ಕೇಳಿರಿ. ಹಾ ನಿಮ್ಮ ಪ್ರಶ್ನೆಗೆ ನೇರವಾಗಿ ನೀವು ಪುರಾಣ ತಂದು ಹೌದು ಹಿಂಗೆ ಐತಿ ಬೀರ ದೇವ್ರ ಮಗ ಬಲ್ಲಾಳನಿಗೆ ಇವರೇ ಸಲಹೆಯಿಂದ ಹಾ ಪಟ್ಟಗಟ್ಟಿದ್ರು ಅಂತ ನೀವು ತೋರಿಸ್ಬೇಕು. ಹೌದು ಮತ್ತೆ ನೀವು ಅಮ್ಮೋಗ ಸಿದ್ಧನ ಒಂದು ಒಡೆಯರಾಯ್ತು, ಕೋಟ್ಯಾನ ಅವ್ರ ಮಣಿತಾನ ಆಯ್ತು, ಅಚ್ಚ ಕಡೆ ಮ್ಯಾಳರು ಒಬ್ಬ ಅಮ್ಮೋಗ ಸಿದ್ಧನಿಂದ 1700 ಸಿದ್ಧರ ತನ ಹಾ ಇಂಥ ಊರೊಳಗ ಆಗ್ಯದಂತಕ್ಕಂಥ ಮಾತನ್ನ ಕೇಳ್ಯಾರಿಪ್ಪ ಮಿಂಟ್ರಿ ಸಾಹೇಬ್ರು. ಈ ಕಡೆ ಪುರಾಣದಲ್ಲಿಯೂ ಐತಿ, ಈ ಕಡೆ ಸಿದ್ಧಾಟಿಗೂ ಐತಿ ಅಂತಕ್ಕಂಥ ಮಾತನ್ನ ಹಾ ನಮ್ಮ ತಿಕೋಟ ತಾಲೂಕಿನ ಹೌದ್ ಲೋಗಾಯಿ ದಂದರ್ಗಿ ಗ್ರಾಮದ ಹಾ ಶ್ರೀಶೈಲ್ ಸರ್ ಅವರು ಹೇಳ್ಯಾರಪ್ಪ ಮಿಂಟ್ರಿ ನೀವು ನಿಮ್ಮ ಪಾಳಿಗೆಂದ್ರ ಹಾ ಒಂದ್ ಪದ್ಯ ಸ್ಟಾರ್ಟ್ ಆಗೋದಕ್ಕಂದ್ರ ನಿಮ್ಮ ಪುರಾಣ ತಂದು ನಮಗೊಂಜರ ಆ ಅಧ್ಯಾಯ ತೋರಿಸಿದ್ರಿ ಅಂದ್ರ ಹಾ ಅದನ್ನ ಓದಿ ನೋಡಿದೇವಪ್ಪ ಅಂತಂದ್ರ ನಮ್ಮ ಅಂಬಲ್ನೂರ್ ರೇವಣ ಸಿದ್ಧ ಮಾಸ್ತರ್ ಈಗಾಗಲೇ ತೋರಿಸಿದ್ರು. ಅವರು ಹಾ ಚಡ್ಚನ್ ತಾಲೂಕಿನ ಜಗಜಾನಗಿ ಗ್ರಾಮ ತೋರಿಸಿದ್ರು. ಹೌದಾ ಅದಕ್ಕ ಸಂಬಂಧಿಸ್ತಕ್ಕಂಥ ಉತ್ತರ ಅದಲ್ಲತ್ತ ನೇರವಾಗಿ ಆಗೆ ಪಾಳಿ ಒಳಗೆ ಹೇಳಿನಿ. ಹಾ ಸರ್ ನೀವು ಬಯಸಿ ಬಂದಿರತಕ್ಕಂಥ ಭಾಗ್ಯ ಬಹಳ ಶ್ರೇಷ್ಠ ಐತಿ ಅಂತ ಹೇಳಿ ಹೌದ್ ಉದಾಹರಣೆ ಯಾರದು ಕೊಟ್ರಿ. ಹೌದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕಣ್ಣಿಮೆರಗಿ ಗ್ರಾಮ, ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಮಗನಾಗಿರ್ತಕ್ಕಂಥ ಹೌದ್ ಎಲ್ಲಪ್ಪ ಮತ್ತೆ ಪ್ರಪಂಚದ ಒಂದು ವೈರಾಗ್ಯವನ್ನು ತೊಟ್ಟು ಹಾ ಪ್ರಪಂಚದೊಳಗೆ ನನಗೆ ಸೋಲಾಯ್ತ ತಿಳ್ಕೊಂಡು ಹೌದಾ ಪಾರಮಾರ್ಥನೆ ಶ್ರೇಷ್ಠ ಅಂತ ಹೇಳಿ ಗುರುವಿನನ್ನು ಮಾಡಿಕೊಂಡು ಹೌದ್ ಜಗತ್ತದೊಳಗ ಮುಕ್ತಿ ಮಂದಿರ ಸ್ಥಾನ ಮುಗಳಕೋಡು ಮಠ, ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಕ್ಕೆ ಒಂದು ಕಳೆ ತಂದು ಕೊಟ್ಟರು. ಮುಗಳಕೋಡ್ದು ಎಲ್ಲ ಅಲ್ಲಿಗೆ ನಮ್ಗೆ ಅಷ್ಟೇ ಒಂದು ಆನಂದದ ಅಂತ ಮುತ್ಯಾರ ಚರಿತ್ರೆ ಬಯಸಿ ಬಂದಿರತಕ್ಕಂಥ ಭಾಗ್ಯ. ಗುರು ಬೇಕು, ಗುರುದೀಕ್ಷೆ ತಗೋಬೇಕಂತ ಬಯಸಿ ಬಂದಾರ, ಅದ ಲಾಭದ ಕೆಲಸ ಹೇಳಿದ್ರಿ. ಹೌದ್ ಕರೆ ತೆಳಗ ಬೀರು ಅನ್ನೋ ಒಂದು ಮಾತಂದ, ಏನಂತಾರಪ್ಪ ಸುಂಬಳಿ ಬಿರುಕು ಬೀರಪ್ಪ 1700 ಮಠಮನಿ ಮಾಡಿದ್ರು ಅಂತಂದ್ರ ಅವ್ರ ತೆಳಗ. ಹಾ ಬೀರೋನ್ನ ನೆನಪಿರ್ಬೇಕು, 365 ಮಠಗಳದಾವ್. ಹೌದ್ 1700 ಮಠಮನಿ ಎಲ್ಲಪ್ಪ ಮುತ್ಯಾರು ಇಲ್ಲ. ಹಾ ಇಲ್ಲಿ ಒಟ್ಟು ಸುಳ್ಳು ಬಿತ್ತುದಿಲ್ಲ. ಇಟ್ನ್ಯಾಳದಾಗ ಹಾ ಎರಡೇ ಕಾಳು ಬಿತ್ತುದು, ಎರಡೇ ಕಾಳು ಬಿತ್ತುರಿ ಎರಡೇ ಸಾಲು ಬಿತ್ತುದು. ಹಾ
ಸತ್ಯದ ಕರೆ ಕರೆ ಬೀಜ ಬಿತ್ತುದು, ಸುಳ್ಳು ಬಿತ್ತುದಿಲ್ಲ. ಹೌದಾ ನಿಮಗೆ ಯಾಕೆ ಹಿಂದಿನ ಪಾಳಿ ಒಳಗ ನಾ ಹೇಳಿವಿ ಅಂದ್ರ, ಏನ್ರಿಪ್ಪ? ನಮ್ಮಂತ ನರನಾಯಿಗಳ ಉದುರಿ ಹೋಗು ಎಲೆ ಬರೋ ದೊಡ್ಡ ಮಾತಲ್ಲ. ಹಾ ಅಂತ ಪುಣ್ಯಾತ್ಮರು ಎತ್ತಿನ ಬಂಡಿ ಹುಡ್ಕೊಂಡು ಇಟ್ನಾಳ ಗ್ರಾಮಕ್ಕೆ ಬಂದು ಭಿಕ್ಷಾ ಮಾಡ್ಯಾರ ಅವರು. ಹೌದ್. ಈ ಭೂಮಿಯಾಗ ಅವ್ರು ಎತ್ತಿನ ಪಾದ ತುಳಿದು ಭೂಮಿ ಅದ ಇದು. ಹಾ ಇದು ಸಾಮಾನ್ಯರ ಊರಲ್ಲ, ಸಾಮಾನ್ಯರ ಮಾತಲ್ಲ. ಹೌದು. 1700 ಮಠಮಣಿ ಯಾರದಾವು? ಯಾರೋರಿಪ್ಪ? ಅಮೋಘ ಸಿದ್ಧ ಮುತ್ಯನ ಮಕ್ಕಳು ಮೊಮ್ಮಕ್ಕಳು 1700 ಮಠಮಣಿ ಇದಾವ್. ಹೌದ್ ಹೌದು. ನೀವು ಇದ್ರ ತಂದ ಅದರ ತಂದ ಇದಕ್ಕೆ ಜೋಡಿಸಿದ್ರಂದ್ರ ಆ ಹಿರಿಯರು ಬಂದ್ ಏನ್ ಹೇಳಿದ್ರಂದ್ರ ರೀ, ಏನ್ರಿಪ್ಪ? ಎಮ್ಮಿ ಕರ್ನ ಆಕಳಿಗೆ ಬಿಡ್ಲಿಕ್ಕತ್ತಾರ, ಆಕಳ ಕರ್ನ ಎಮ್ಮಿಗೆ ಬಿಡಾಕತ್ತಾರ, ಹಾ ಬಾಯಿಗೆ ಒದಿತವ್ರ ಕರೆ ಹಾಲು ಕುಡುದಿಲ್ಲ ಕಾಕ ಅದನ್ನೇ ಹೇಳತ್ತಾರ ನೋಡ್ರು. ಬರಬರಿ ಅದ್ರಿ. ಹಂಗ ಮಾಡ್ಬೇಡ್ರಿ. ಈಗ ಸದ್ಯಕ್ಕೆ ನಿಮಗೆ ಏನಪ್ಪಾ ಅಂತಂದ್ರ, ಮಣಿವಿ ಮುತ್ಯಾರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಎಂತ ಕಾಯಕ ಮಾಡಿ ತೋರಿಸಿದ್ರು. ಚಟ್ಟಿ ಜಾತ್ರೆಗೆ ಸತ್ಯ ಸಿದ್ಧರ ಸಂಗಾಟ ಪಲ್ಲಕ್ಕಿ ಬೆಟ್ಟಿ ಹೆಂಗ ತಗೋತಾರ. ಹೌದು. ಒಂದು ಪದ್ಯ ನೀವು ಚಾಲ್ ಹಾಡಿ ಆ ಮುತ್ಯಾರು ಮಾಡಿರ್ತಕ್ಕಂಥ, ಮುತ್ಯಾರು ಅಡ್ಡಾಡಿರ್ತಕ್ಕಂಥ ಜಾಗ ಐತಿ ಅಂತೇಳಿ ಸೂಚನೆ ಹಿರಿಯರು ಕೊಟ್ಟಾರ. ಕೇಳ್ಬೇಕಂತ ಅವ್ರ ಅಪೇಕ್ಷೆ ಅದ. ಹೌದು. ಅವ್ರ ಅಪೇಕ್ಷೆ ಮೇರೆಗೆ ಅವ್ರ ಅಪ್ಪಟ ಪ್ರೀತಿಯ ಶಿಶು ಮಕ್ಕಳು ಅವ್ರ ಆಶೀರ್ವಾದ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಹತ್ತೂರು ಗ್ರಾಮದ ಬಣಸಿದ್ದ ಮುತ್ಯಾರು ಕೂಡ ಕೂತು ಕೇಳ್ಬೇಕಂತೇಳಿ ಅವ್ರಿಗೆ ಬಹಳ ಆಸೆ ಅದ. ಹೌದು. ಅವ್ರು ಹೇಳಿ ಕಳಿಸ್ಯಾರ. ಆ ನಮ್ಮ ಅಪ್ಪಾಜಿ ಮುನಿವು ಮುತ್ಯಾರ ಸೇವಾ ನೀವು ಮಾಡ್ರಿ. ಸರ್, ನೀವೊಂದು ಮಾತು ಹೇಳಿದ್ರಿ, ಅಂಬಲ್ನವ್ರು ರೇವಣ ಸಿದ್ಧ ಸರ್. ಏನ್ರಿಪ್ಪ? ಬಯಸಲಾರದೆ ಸಾವು ಬರ್ತೈತಿ. ಹಾ ಹೌದು, ಬಯಸಲಾರದೆ ಸಾವು ಬರ್ತೈತಿ, ಲಾಭ ಆಗ್ಬೇಕ್ರಿ ಅದ್ರದ. ಹೌದಿಲ್ರಿ? ಹೌದು. ಭಾಗ್ಯ ನಾವು ವಿಷಯ ನಿಟ್ಟಿವು, ಬಯಸಲಾರದೆ ಬಂದಿರತಕ್ಕಂಥ ಭಾಗ್ಯ ಶ್ರೇಷ್ಠ. ಹೌದು. ಬಯಸಿ ಬಂದಿರತಕ್ಕಂಥ ಭಾಗ್ಯ ಶ್ರೇಷ್ಠ. ಬಯಸಲಾರದೆ ಸಾವು ಬಂದೈತ್ರಿ ಕರೆ, ಅದ್ರಾಗ ಲಾಭ ಏನಾಗ್ಯದ? ವಿಷಯ ಬಹಳದವ್ರಿ. ಹೌದ್. ರಾವಣ ಬಯಸಿದ ಸೀತಾ ಬೇಕಂತೇಳಿ, ಲಾಭ ಆಗ್ಯದೇನ್ರಿ? ಇಲ್ರಿ. ಅರ್ಕೋಟ ವಿಷ, ಸುವರ್ಣ ಲಂಕ ಹಾಳು ಮಾಡ್ಕೊಂಡ, ನಿಮಗ ತೊತ್ತಿ ಕೊಡೋದಿಲ್ಲ. ನೀವು ತಪ್ಪು ತಿಳ್ಕೊಬೇಡ್ರಿ. ಬೇಕತ್ತ ಬೇಡದ ಅವನಿಗೆ ಸುಖ ಆಗಲಿಲ್ಲ. ಹೌದಾ? ತಾಯಿ ಸಲುವಾಗಿ ಏನ್ ಮಾಡಿದ? ಏನ್ ಮಾಡ್ತಾನಪ್ಪ? ಶಿವಭಕ್ತಿಯನ್ನು ಮಾಡಿ ಮರ್ತ್ಯದೊಳಗೆ ಶಿವಭಕ್ತ ರಾವಣ ಅಂತವ್ರು ಯಾರು ಇಲ್ಲ. ಹೌದಾ? ಆತ್ಮಲಿಂಗಾನೇ ಪಡ್ಕೊಂಡ. ಖರೇ ಆತ್ಮಲಿಂಗ ದನ ಕೈ ಹುಡುಗಾಗಿ ಬಂದು ಗಣಪತಿ ಒಯ್ದ, ಉಳುವಿ ಗೋಕುರ್ನ ಶಾಶ್ವತವಾಗಿ ಉಳಿತು. ಬಯಸಿ ಬಂದಿರತಕ್ಕಂಥ ಭಾಗ್ಯ. ವಿಷಯ ಮುರಿವಾರಿ, ಲಾಭ ತೋರಿಸುವಾರಿ. ನೋಡ್ರಿ, ಬ್ಯಾಂಕಿನಾಗ 1 ಲಕ್ಷ ರೂಪಾಯಿನವ್ರು ರೊಕ್ಕ ಇಟ್ಟೇವಂದ್ರ ವರ್ಷ ತುಂಬುದ್ರಾಗ 5,000 ಅದಕ್ಕೆ ಬಡ್ಡಿ ಆಗಬೇಕ್ರಲ್ಲ. ಹೌದ್ರಲ್ಲ? ಬಡ್ಡಿ ಮಾಡಿ ತೋರಿಸ್ರಿ. ಅದಕ್ಕೆ ಏನಾರ ಬಡ್ಡಿ ಮಾಡಿ ಹೆಚ್ಚಿಗೆ ಮಾಡಿ ತೋರಿಸಿದ್ರಿ ಅಂದ್ರ ನಮಗೇನು ಒತ್ತು ಕೊಟ್ಟು ಬಾರಾಕಿ ಹೇಳ್ತಾರ ಬೇಡ್ರಿ. ಬಯಸಲಾರದೆ ಮರ್ತೇದೊಳಗ ಬಯಸಲಾರದೆ ಮಳೆರಾಜ ಬಂದನ, ಜಗತ್ತಿಗೆ ಸುಖ ಆಗ್ಯದ. ಲಾಭ ಆಗ್ಯದಿಲ್ರಿ? ಆಗ್ಯದಲ್ರಿ. ಸೂರ್ಯ ಚಂದ್ರರು ಯಾರು ಕರೆದ್ರ ಬರವ್ರಲ್ಲ, ಹೋಗಂದ್ರ ಹೋಗವ್ರಲ್ಲ. ಅವ್ರೂ ಬಯಸಲಾರದೆ ಬಂದಾರ. ಅವ್ರು ಬರ್ಲಿಲ್ಲ ಅಂದ್ರೆ ಈ ಜಗತ್ತದ ಕಾರ್ಯನ ನಡೆಯುದಿಲ್ಲ. ಹೌದಾ? ನೋಡ್ರಿ, ವಿಷಯ ಎಷ್ಟು ಆಳವಾಗ್ಯದ. ಒಂದೇ ಉದಾಹರಣೆ ತಕ್ಕೋರಿ. ಯಾವುದು ಉದಾಹರಣೆ ತಕ್ಕೊಂಡ್ರ ಇದು ಏನು ಸುಖ ಮಾಡ್ತೈತಿ ಅಂತ ಹೇಳಿ ನೀವು ಜಾಣ್ರದಿರ್ಕರ್ ನನಗನಿಸ್ತದ. ಒಂದು ಸ್ವಲ್ಪ ಅಂಜಲಿಕತ್ತೀರಿ. ಇವ್ರೆಲ್ಲ ನಿಮ್ಮ ತಾಯಿ ತಂದೆ ಇದಾರ, ಹೊಟ್ಟೆ ಅಂಜಬೇಡ್ರಿ. ಇವ್ರ ಮೇಲೆ ಹಠ ಮಾಡ್ಲಿಲ್ಲ ಅಂದ್ರೆ ನಾವ್ ಎಲ್ಲಾರು ಕೂಡಿ ಯಾರ ಮೇಲೆ ಹಠ ಮಾಡೋದು? ಇವ್ರ ಮೇಲೆ ಹಠ ಮಾಡೋದು, ಇವ್ರನ್ನೇ ಕಾಡೋದು. ಕರೆ ಅವ್ರಿಗೆ ಹಿಂಗ ಲಾಭ ಆಗ್ಯದಪ್ಪ, ಹಿಂಗ ಬೇಡಿದಕ್ಕಾಗಿ ಲಾಭ ಆಗ್ಯದ, ಹಿಂಗ ಬೇಡಲಾರದಕ್ಕಾಗಿ ಲಾಭ ಆಗ್ಯದ ಅಂತೇಳಿ ತಿಳಿಸ್ಕೊಡ್ತೀರಿ ಅಂತಕ್ಕಂಥ ಮಾತನ್ನೇಳಿ ನೀವು 4 ಮಾತು ಹೇಳಿ ತರ್ತೀರಿ ಗುರುತಿಲ್ಲ, ಮಾತು ಹೇಳಿದ ನಂತರ ತರ್ತೀರಿ ಗುರುತಿಲ್ಲ. ಬೀರ ದೇವ್ರ ಮಗ ಬಲ್ಲಾಳಗ ಪಟ್ಟದ ವಿಷಯ ಏನು ಕೇಳಿರಲ್ಲ, ಅದರದ ಪುರಾಣ ನೀವು ಕೇಳಿರ್ತಕ್ಕಂಥ ವಿಷಯ ಪುರಾಣದಾಗ ಐತಿ ಅಂತಕ್ಕಂಥ ಮಾತನ್ನ ಹೇಳಿರಿ. ಅದನ್ನ ತಂದು ನೀವು ಚಾಲು ಮುಗಿತನ ತೊಂಬರಿ. ಈಗ ಇಲ್ಲ, ನೀವು ಮಾತಾಡಿ ನಿಮ್ಮ ಉದಾಹರಣೆ ಬಳಕೆ ಮಾಡಿ ಹಲಸಂಗಿ ಅವ್ರಿಗೆ ಒಂದು ಸಿದ್ಧಾಟಿಕೆರೆ ಕೇಳ್ರಿ, ಮತ್ತು ಬುಕ್ಕಿನಗರ ಕೇಳ್ರಿ. ಹಿಂಗೆ ಕೇಳ್ತಿ, ಎರಡೂ ಕೇಳ್ರಿ. ಕರೆ ಒಂದು ಲೆಕ್ಕಕ್ಕೆ ಹತ್ತಿರ್ಬೇಕು. ಲೆಕ್ಕಕ್ಕೆ ಹತ್ತಂಗ ಮ್ಯಾಲಿಗೆ ಒಂದು ಕೇಳಿ ಹೋಗಿ ನೀವು ಮಾಡಿರ್ತಕ್ಕಂಥ ಪ್ರಶ್ನೆಗೆ ನೀವು ತಗೊಂಬರ್ರಿ. ಇವ್ರು ಕೇಳಿರ್ತಕ್ಕಂಥ ವಿಷಯ ನಿಮಗೆ ಏನು ನೆಲಕೆ ಅದ, ಹಲಸಂಗಿ ಅವ್ರಿಗೆ ನೆಲಕಿ ಇರ್ತಕ್ಕಂಥದ್ದು ನೆಲಕೆ ಅದ, ಇಂಥದೇ ತಂದು ತೋರಿಸ್ರಿ. ಒಂದು ವೇಳೆ ನೆಲಕ್ಕದಿದ್ರು ನೀವೇನು ಮಾಡಿರಲ್ಲ, ಅಮೋಘ ಸಿದ್ಧನ ಮಟ್ಟ ಮನೆಗೆ ಹೆಚ್ಚಿ 2 ಮಂದಿ ಸಿದ್ಧರು ಐಕ್ಯವಾಗಿರ್ತಕ್ಕಂಥ ಸ್ಥಳ, ಊರಿನಲ್ಲಿ ಪರ್ಪರ್ತ ಕಟ್ಟಿರ್ತಕ್ಕಂಥ ಗುಡಿ, ಆ ಗುಡಿ ಮುಂದೆ ಇದ್ದಿರ್ತಕ್ಕಂಥ ಬೇವಿನ ಮರ, ಯಾರು ಕಡಿಲಿಕ್ಕೆ ಬಂದ್ರು ಕಡಿಲಿಕ್ಕೆ ಬಂದಾಗ ಏನು ಪವಾಡ ಆಗ್ಯದ ಅದ ನಿಮ್ಮ ಬುಕ್ಕಿನೊಳಗೆ ಏನೈತಿ ನೀವು ತಂದ ಕ್ಲಿಯರ್. ನಮ್ಮ ಶ್ರೀಶೈಲ್ ಮಾಸ್ತರ್ ಅವರು ನಿಮ್ಮ ಪಾಳಿಯಲ್ಲಿ ಅದನ್ನ ಯಾವ ಬುಕ್ಕಿನಾಗ ನೀವು ಕೇಳಿರಿ, ಆ ದೈವಕ್ಕೆ ಬುಕ್ ತೋರಿಸಿ ನೀವು ಉತ್ತರ ಹೇಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಆ ರೇವಣ ಸಿದ್ಧ ಮಾಸ್ತರ್ ಅವ್ರು ಮಾತಾಡ್ರಿ. ಹೇಳ್ತಾರೆ ಅವ್ರವ್ರ ಪ್ರಶ್ನೆಗೆ ಅವ್ರು ಉತ್ತರ ಹೇಳಬೇಕ್ರಿ.